ಬೆಳಗಾವಿ ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ಮಾತಾಡ್ತಾರೆ. ಅದೆಲ್ಲ ಏನು ಬ್ಯಾಡ್ ತೋರಿ ಇಲ್ಲ ಹೇಳಿ 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 ಯಾವ ರೀತಿ ಸೆಟ್ಲ್ಮೆಂಟ್ ಆಯ್ತು ಹೇಳಿ ಅಕ್ಕ. ಎಲ್ಲ ಏನು ಬ್ಯಾಡ್ ಹೋರಿ. ನಮಸ್ಕಾರ, ಸದಾನಂದ ಬಾಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಇಡೀ ಜಿಲ್ಲೆ ತುತ್ತಾಗಿದೆ. ರಾಜ್ಯದ ತುಂಬ ಇದೇ ಹಾವಳಿಗೆ ಸರ್ಕಾರಕ್ಕೆ ಒಂದು ದೊಡ್ಡ ಸಂಕಟ ಪ್ರಾರಂಭವಾಗಿದೆ. ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ ಮಾಡಿದರು. ಈ ಮೈಕ್ರೋ ಫೈನಾನ್ಸ್ ಮೇಲೆ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮ ಕೈಗೊಳ್ಳಂತ ಹೇಳಿದರು. ಹೆಚ್ಚಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಫ್ರಾಡ್ ಹೆಚ್ಚಾಗಿದೆ. 2245 ಫೈನಾನ್ಸ್ದವರು ಮಹಿಳೆಯರಿಗೆ ಸಾಲವನ್ನು ನೀಡಿದ್ದಾರೆ. ಇವ್ರು ಯಾಕೆ ಮಾಡ್ತಾರಂದರೆ ಹಳ್ಳಿಯ ಹೆಣ್ಣುಮಕ್ಕಳು ಇವರಿಗೆ ಟಾರ್ಗೆಟ್. ವಾರಕ್ಕೊಮ್ಮೆ ತುಂಬ್ರಿ ಅಥವಾ 15 ದಿವಸಕ್ಕೊಮ್ಮೆ ತುಂಬ್ರಿ ಅಂತೇಳಿ ಮೊದಲು ಹೇಳ್ತಿದ್ರು. ಈಗ ಮಧ್ಯವರ್ತಿಗಳು ಇದರಲ್ಲಿ ಸೇರಿಕೊಂಡಿದ್ದರಿಂದ ಇವರ ಕಿರುಕುಳ ಹೆಚ್ಚಾಗಿದೆ. ನಿನ್ನೆ ತಾರೆಯಾಳ ಗ್ರಾಮವೊಂದರಲ್ಲಿ ಗರ್ಭಿಣಿ ಮಹಿಳೆನ ಹೊರಗೆ ಹಾಕಿದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮತ್ತು ಅಧಿಕಾರಿಗಳು ಆ ಮನೆಗೆ ಹೋಗಿ ಬೀಗವನ್ನು ತೆಗೆಸಿದರು. ತಮಗೆಲ್ಲ ಗೊತ್ತಿದೆ, ಹಾಲ್ಬಾವಿ ಮಹಿಳೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ರೂಪಾಯಿ 5 ಲಕ್ಷ ರೂಪಾಯಿ ಬಡ್ಡಿ ತುಂಬಬೇಕು ಹಂಗ ಹಿಂಗ ಅಂತ ಹೇಳಿದ್ರು ಸರ್ ಅವ್ರ. ಅದ ಹೂ ಅಂತ ಹೇಳಿ ತುಂಬ್ಕೊಂತ ಬರಾಕತ್ತಿದ್ರಿ. ನಮ್ ತಂದೆಯವ್ರಿಗೆ ಹುಷಾರಿರ್ಲಿಲ್ಲ ಸರ್, ಅಡ್ಮಿಟ್ ಮಾಡಿದ್ದು. ಅದ್ರ ನಂತರ ನಮ್ ತಂದೆಯವ್ರಿಗೆ ಅಡ್ಮಿಟ್ ಮಾಡಿದ್ದು ಸರ್. ಅವ್ರದ್ದು ಸಿವಿಲ್ ಹಾಸ್ಪಿಟಲ್ದಾಗ 15 ದಿವಸ ಅಡ್ಮಿಟ್ ಮಾಡಿ ಕರ್ಕೊಂಡ್ ಬಂದವ್ರಿ ಸರ್. ಅದಾದ ನಂತರ ಇವ್ರ ಫೈನಾನ್ಸ್ದವ್ರ ಸಾಲ ತುಂಬಿದ್ದಕ್ಕ ಹಿಂಗ ಹೊಟ್ಟಿಗೆ ಏನ್ ತಿಂತೇರಿ ಹಂಗ ಹಿಂಗ ಸಿಕ್ಕಂಗ ಬೇಯೋದು ಇದು ಮಾಡೋದು ಮಾಡಾಕತ್ತದ್ರಿ. ನಮ್ಮ ಮನಿ ಒಳಗ ಅಜ್ಜಿ ಒಂದಿತ್ರಿ. ಅಜ್ಜಿ ಒಂದಿರ ಅಜ್ಜಿಗೂ ಬೇಕ. ನಾವ್ ಇಲ್ಲದ ಟೈಮ್ದಾಗ ಅಜ್ಜಿ ನಾನು ಬೇದ್ದಾರ. ಅವ್ರ ನಮ್ ತಂದೆಯವ್ರ ಕೆಲ್ಸಕ್ ಹೋದಾಗ, ನಮ್ ತಾಯಿಯವ್ರ ಕೂಲಿ ಕೆಲ್ಸಕ್ ಹೋದಾಗ ನಮ್ಮ ಅಜ್ಜಿಗೂ ಬೇದ್ದಾರ. ಅವ್ರ ಅಜ್ಜಿಗ್ ಭಯನ ಅಜ್ಜಿ ಸರ್. ಇದು ನಾ ರಾಮಲಿಂಗೇಶ್ವರ ಗುಡಿ ಕಟ್ಟತ್ತಿರಲ್ಲ, ಅದ್ರ ಹಿಂದೆ ಐತ್ರಿ ಸರ್. 100 ಕೋಟಿ ಫ್ರಾಡ್ ಅದು. ನಂತರ ಲಕ್ಷ್ಮಣ ದಡ್ಡಿ ಮೇಲೆ 9 ಕೋಟಿ ಫ್ರಾಡ್ ಆಗಿದೆ. ಯಮನಾಪುರದವ್ರು ಇವರು. ಆ ಸುತ್ತಮುತ್ತಲ 8 ಹಳ್ಳಿಗಳಲ್ಲಿ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾಯಿದ್ರು. 1-2 ಕಂತುಗಳನ್ನು ತುಂಬ್ತಿದ್ರು, ನಂತರ ಕೈ ಮೇಲೆ ಎತ್ತಾಯಿದ್ರು. ನಂತರ ಮೊನ್ನೆ ಏನು ಬರ್ಡೇ ಧಾಬಾ ಇದೆ ಕಕ್ತಿ ಬಳಿ, ಅದ್ರ ಹಿಂದುಗಡೆ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈತನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಂತರ ಸತೀಶ್ ಜಾರಕಿಹೊಳಿ ಕೂಡ ನಿನ್ನೆ KDP ಮೀಟಿಂಗ್ದಲ್ಲಿ ಇದರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆ ನಂತರ ಸಹಕಾರಿ ಇಲಾಖೆಗಳು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಏನು ಬ್ಯಾಂಕ್ದವರು ಕೂಡ ಇದರಲ್ಲಿ ಸಹಕಾರವನ್ನು ವ್ಯಕ್ತಪಡಿಸಬೇಕಂತ ಹೇಳಿದ್ದಾರೆ. ಭಾಳಷ್ಟು ಕಡೆ ಆಗಿದೆ ಬಡ್ನೆ. ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದ ಹಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡಂತ ಹೇಳಿದ್ವಿ. ಯಾಕಂದ್ರೆ ದುಡ್ಡು ತೊಗೊಳ್ಳೋದು ಒಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ವಿಷಯ. ಸೊ ಅದು ಗೊಂದಲ ಇದೆ. ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ 1-2 ತಿಂಗಳು ಟೈಮ್ ತೊಗೊಂಡಿವಿ. 1 ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಎಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ. ಮಾಡ್ತೀವಿ. ಏನೇನು ಸಾಧ್ಯತೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯತೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿದ್ರೆ ಭಾಳ ಕಡೆ ಓಡಿದ್ದಾರೆ. ನಿನ್ನೆ ಮೇಲೆ ಸಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಯಾರು ಕನ್ಸರ್ ಇದ್ದಾರೋ ಸಿರೂರದಲ್ಲಿ ಆಗಿದೆ. ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಮಧ್ಯವರ್ತಿಗಳೇನಾದ್ರು ಅವರಿಂದನೇ ಕಿರುಕುಳ ಆಗ್ತಾ ಇರೋದು, ಅದಕ್ಕೊಂದು ಏನಾದ್ರು ಸರ್ ಇನ್ನೊಂದು ಅದಕ್ಕೆ ಮಧ್ಯವರ್ತಿಗಳ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಅವರು ಕೆಲವು ಸ್ಟಾಫ್ ಇನ್ವಾಲ್ವ್ ಇದ್ದಾರೆ. ಅದರ್ವೈಸ್ ಅವರು ಸಾಧ್ಯ ಮಾಡ್ಲಿಕ್ಕೆ ನಾವು ಅದನ್ನ ಮಾಡಿದ್ವಿ. ನೋಡೋಣ ಕಾನೂನಲ್ಲಿ. ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೋಡಿ ಮಾಡ್ತೀವಿ. ಮಹಿಳೆಯರು ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ. DC ಕಚೇರಿ ಮುಂದೆ ಪ್ರತಿದಿನ ಧರಣಿ ಸತ್ಯಾಗ್ರಹ ನಡೆಸುವಂಥ ಪರಿಸ್ಥಿತಿ ಬಂದೆ. ಇಡೀ ರಾಜ್ಯದ ತುಂಬೆಲ್ಲ ಇದೇ ಹಾವಳಿದೆ. ಹಾವೇರಿಯಲ್ಲಿ ಕೂಡ ಇದೆ. ಹಾಗಾದರೆ ಎಲ್ಲೆಲ್ಲಿ ಯಾರ್ಯಾರು ಈ ಹಾವಳಿಗೆ ತುತ್ತಾಗಿದ್ದಾರೆ ಅಂತ ನೋಡೋದಾದರೆ, ಯಾದಗಿರಿಯ ನಿವಾಸಿ ಖಾಸಿಂ ಎಂಬಾತ ಮೀಟರ್ ಬಡ್ಡಿ ದಂಧೆಕೋರ ಯಾಸಿನಿಗೆ 35,000 ರೂಪಾಯಿ ಸಾಲ ತೀರಿಸಿದ್ದರಿಂದ ಹಲ್ಲಿಗೇಡಾಗಿ ಮೃತಪಟ್ಟಿದ್ದಾನೆ. ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದ ಕೊಟ್ಟಿಗೇರಿಯ ನಾಗಪ್ಪ ಪುಟ್ಟಪ್ಪ ಗುಂಜಾಳ್
15 ಲಕ್ಷ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳವೇ ಆತ್ಮಹತ್ಯೆಗೆ ಕಾರಣ ಎಂದು ಹೇಳಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ರಟ್ಟೆಹಳ್ಳಿಯ ಬಡ ಕುಟುಂಬವೊಂದು 2018ರಲ್ಲಿ 28,000 ರೂಪಾಯಿ ಸಾಲ ಪಡೆದು ಕಂತುಗಳ ಮುಖ ಸಾಲ ತೀರಿಸಿದೆ. ಇದೀಗ ಸಾಲ 52,000 ರೂಪಾಯಿ ಬಾಕಿ ಇದೆ. ಸಾಲ ಕಟ್ಟೆಂದು ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ನೀಡುತ್ತಿದ್ದಾರೆಂದು ಸವಿತಾ ರುದ್ರೇಶ್ ನಾಯ್ಕ ದಂಪತಿ ಆರೋಪಿಸಿದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನ ರೂಪಾ ಮಂಜುನಾಥ್ ಎಂಬಕ್ಕೆ 16 ಜನರ ಹೆಸರಿನಲ್ಲಿ 13 ಲಕ್ಷ ಸಾಲ ಪಡೆದು ಪರಾರಿಯಾಗಿದ್ದು, ಇದೀಗ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಶಹರ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ. ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ಮಹಿಳೆಯೊಬ್ಬರಿಗೆ 2.5 ಲಕ್ಷ ಸಾಲ ನೀಡಿ ಆಕೆ ಕೂಡ ಕಿಡ್ನಿ ಮಾರ ಅಂತೇಳಿ ಇವರು ಧಮಕಿ ಹಾಕ್ತಾ ಇದ್ದಾರೆ. ಹೀಗೆ ಈ ಮೈಕ್ರೋ ಫೈನಾನ್ಸ್ದವರು ಧಮಕಿ ಹಾಕಲಿಕ್ಕೆ ಕಾರಣ ಅಂತಂದರೆ ಇತ್ತೀಚೆಗೆ RBI ಆದವರು ಸ್ವಲ್ಪ ಸಡಿಲ ನೀತಿ ರೂಪಿಸಿದಿಂದ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ. ನಂತರ ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ಅದು ಕೂಡ ನಿಮ್ಮಲ್ಲಿ ಏನಾಗಿದೆ ಅಂತ ಕೇಳಿದಾಗ ಅದೇನು ಬಿಡ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಬೆಳಗಾವಿ ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ಮಾತಾಡ್ತಾರೆ. ಅದೆಲ್ಲ ಏನ್ ಬ್ಯಾಡ್ ತೋರಿ ಇಲ್ಲ ಹೇಳಿ ಯಾವ ರೀತಿ ಸೆಟ್ಲ್ಮೆಂಟ್ ಆಯ್ತು ಹೇಳಿ ಅಕ್ಕ. ಬ್ಯಾಡ್ ಹೋರಿ. ನಂತರ ಇನ್ನು ಕಾಕ್ತಿಯಲ್ಲಿ ನಾಯಿಕ್ ಎಂಬಾತ ಇವನು ಕೂಡ 50 ಕೋಟಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಿದ್ದಾನೆ. ಪೊಲೀಸರು ಈತನ ವಿಚಾರಣೆ ಮಾಡ್ತಾ ಇಲ್ಲ. ನಂತರ ಈತನ ಬಳಿಗೆ ಹೋಗ್ತಾನಿಲ್ಲ. ಯಾಕೆ? ಪೊಲೀಸ್ ಸ್ಟೇಷನ್ನಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಆಯುಕ್ತರು ಗಮನಿಸಬೇಕು. ಸಚಿವರ ಬೆಂಬಲಿಗ ನಾನಂತ ಹೇಳ್ತಾ ಇದ್ದಾನೆ. ಯಾವ ಸಚಿವರು ಅವರು ಕೂಡ ಕರೆದು ಈತನ ವಿಚಾರಣೆ ಮಾಡಬೇಕಾಗಿದೆ. ನಂತರ SP ಅವರು ಹೇಳ್ತಾ ಇದ್ದಾರೆ, ನಾವು ಒಬ್ಬೊಬ್ಬರನ್ನಾಗಿ ಬಂಧಿಸ್ತೇವೆ ಅಂತೇಳಿ. ಆದರೆ ಯಾವ ಸೆಕ್ಷನ್ ಅಡಿಯಲ್ಲಿ ನೀವು ಬಂಧಿಸ್ತಾ ಇದ್ದೀರಿ? ಬೇಗನೆ ಅವರು ಕೋರ್ಟ್ನಿಂದ ರಿಲೀಸ್ ಆದರೆ ಪರಿಸ್ಥಿತಿ ಏನು? ಒಟ್ಟಾರೆ ಈ ಪ್ರಕರಣ ಗಂಭೀರ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ಉತ್ತರವನ್ನು ಬೇಗನೆ ಕಂಡುಕೊಳ್ಳಬೇಕು. ನಂತರ ಹೆಚ್ಚಾಗಿ ಲೀಡ್ ಬ್ಯಾಂಕ್ದವರು ಹಳ್ಳಿಗೆ ಹೋಗಿ ಜಾಗೃತಿ ಮೂಡಿಸ್ಬೇಕಂತೆ ಸತೀಶ್ ಜಾರಕಿಹೊಳಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಒಟ್ಟಾರೆ ಈ ಪ್ರಕರಣ ಎಲ್ಲಿ ಬಂದು ಹತ್ತೈತೆ ಕಾದು ನೋಡಬೇಕು. ಇನ್ನಷ್ಟು ಆತ್ಮಹತ್ಯೆ ಆಗೋಕ್ಕಿಂತ ಮೊದಲು ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಅವ್ರ ಮೇಲೆ, ನಂತರ ಮೀಟರ್ ಬಡ್ಡಿ ಜನ ಅದು ಕೂಡ ಭಾಳ ಹೆಚ್ಚಾಗಿದೆ. ಅದ್ರ ಮೇಲೆ ಕೂಡ ಗಮನ ಹರಿಸಬೇಕು. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.